ಸ್ನೇಹಿತರೆ ನಮಸ್ಕಾರ. ನೆನ್ನೆ IPL 2025 ಇದರಲ್ಲಿ 18ನೇ ಸೀಸನ್ ಇದು IPLದು. ಇದರಲ್ಲಿ ನಿಮ್ಮೆಲ್ಲರ ನೆಚ್ಚಿನ ತಂಡ RCB ವಿಜಯ ಸಾಧಿಸಿದೆ. ನೆನ್ನೆ ಎಲ್ಲ ಭಾಳ ಖುಷಿ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮ್ಯಾಚ್ ನೋಡ್ಬಿಟ್ಟು. ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿನಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಳ ವರ್ಷಗಳಿಂದ ನಮ್ಮ RCB ತಂಡಕ್ಕೆ 18 ವರ್ಷಗಳು RCB ತಂಡದಲ್ಲೇ ಮೊದಲಿಂದ ಇದ್ದಾರೆ. ಅವರಿಗೋಸ್ಕರ ಕಪ್ ಗೆಲ್ಲಬೇಕು ಅಂತ ನಮ್ಮ ತಂಡ ಆಡಿ IPL ಇದರಲ್ಲಿ ಟಾಪ್ 2 ಬಂದಿತ್ತು. ಸೊ ಕಡೆಗೆ ಕ್ವಾಲಿಫೈಯರಲ್ಲೂ ಗೆದ್ದು ಫೈನಲ್ಲೂ ಗೆದ್ದಿದೆ. ನೆನ್ನೆ ನಿಜವಾಗ್ಲೂ ಅದೃಷ್ಟ ನಮ್ಮ ಕಡೆ ಇತ್ತು. ಯಾಕೆ ಅಂತ ಅಂದರೆ ಪಂಜಾಬ್ ಅವರು ಬರೀ 190 ರನ್ನು ಹೊಡೆದ್ಬಿಡ್ತಾರೇನೋ ಅನ್ನೋ ಒಂದು ಆತಂಕ ಇತ್ತು. ಅಂಥದ್ರಲ್ಲಿ ನಮ್ಮ ಬೌಲರ್ಗಳು ಕೃಣಾಲ್ ಪಾಂಡ್ಯ ಮತ್ತು ಟೀಮು ಚೆನ್ನಾಗಿ ಅವರನ್ನು ಕಟ್ಟಾಕಿದ್ರು. ಎಲ್ಲರೂ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಇನ್ನು ಸ್ವಲ್ಪ ರನ್ ಹೊಡಿಬೇಕಿತ್ತು, ಆದರೆ ಬೌಲಿಂಗ್ ಪಿಚ್ ಆಗಿದ್ರಿಂದ ಆಗಲಿಲ್ಲ. ಸಾಕಷ್ಟು ಜನ RCBಗೆ ಸಪೋರ್ಟ್ ಮಾಡಿದ್ರು. ಕೋಟ್ಯಾಂತರ ಜನ ನೆನ್ನೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿರೋದೇ ದಾಖಲೆ ಆಗೋಗಿದೆ. ಸ್ಟೇಡಿಯಮಲ್ಲಂತೂ ಬರೀ RCB ಅಭಿಮಾನಿಗಳೇ ರೆಡ್ ಕಲರೇ ಕಾಣ್ತಾ ಇತ್ತು. ಭಾಳ ಖುಷಿ ಆಯಿತು ನೆನ್ನೆ ಮ್ಯಾಚ್ ನೋಡಿ. RCBಗೆ ಜೈ ಅಂತ ಹೇಳ್ತಾ ಇಲ್ಲೊಂದು ವಿಷಯ ಹೇಳಬೇಕು. ಯಾಕೆ ಕ್ರಿಕೆಟ್ ನೋಡ್ತಾರೆ ಜನ ಅನ್ನೋದನ್ನ ಭಾಳ ಜನ, ಕೆಲವರು ಅಂದರೆ ಬೆಳೆಣಿಕೆ ಜನ ಕೇಳ್ತಾರೆ, ಏನು ಸಿಕ್ತು ನಿಮ್ಗೇನು ಸಿಕ್ತು, RCB ಅವ್ರಿಗೆ ಕಪ್ ಸಿಕ್ತು, ದುಡ್ಡು ಸಿಕ್ತು, ನಿಮ್ಗೇನು ಸಿಕ್ತು ಅಂತ ಕೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸಿನಿಮಾ ಮತ್ತು ಕ್ರಿಕೆಟು ಮತ್ತು ಸ್ವಲ್ಪ ಮಟ್ಟಿಗೆ ಪುಸ್ತಕಗಳ ಓದು ನಮ್ಮ ಜನರ ರಕ್ತದಲ್ಲಿ, ನಾಡಿ ಮಿಡಿತದಲ್ಲಿ ಇದೆ. ಕ್ರಿಕೆಟು ಮತ್ತು ಸಿನಿಮಾ ಈ ಮನೋರಂಜನೆ ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಜನ ಊಟ ಇಲ್ದಲೇ ಇರಬೇಕಾದ್ರೆ ಬದುಕ್ಬಿಡ್ತಾರೇನೋ. ಕ್ರಿಕೆಟು ಮತ್ತು ಸಿನಿಮಾ ಇಲ್ದಲೇ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋಂಗೆ ಇದ್ದಾರೆ. ಇದೊಂದು ಒಳ್ಳೆಯ ಮನೋರಂಜನೆ. ಎಲ್ಲ ಅವ್ರವ್ರ ಕೆಲಸಗಳನ್ನ ಮುಗಿಸಿ ಆ ಸಮಯಕ್ಕೆ ಕಾದಿದ್ದು ಕ್ರಿಕೆಟ್ ನೋಡೋದು, ಒಳ್ಳೆ ಸಿನಿಮಾ ಬಂದರೆ ನೋಡೋದು. ಈಗಂತೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋರು ಕಮ್ಮಿ ಇದ್ದಾರೆ. ಬಟ್ ಕ್ರಿಕೆಟನ್ನು ಆರಾಮಾಗಿ ಮನೇಲೇ ಕೂತ್ಕೊಂಡು ಮೊಬೈಲಲ್ಲೇ ನೋಡ್ಬೋದು. ಹಂಗೂ ಸಾವಿರಾರು ಕಿಲೋಮೀಟ್ರ್ ಹೋಗಿ ಸ್ಟೇಡಿಯಮಲ್ಲಿ ನೋಡಿ ಎಂಜಾಯ್ ಮಾಡೋರು ಇದ್ದಾರೆ. ಸೊ ನಾವು ನಿನ್ನೆ ತನಕ ಇಷ್ಟು ದಿನಗಳ ಕಾಲ ನಡೆದ RCBಯ ಒಂದು ಬ್ಯಾಟಿಂಗು, ಬೌಲಿಂಗು, ಒಂದು ಟೀಮ್ ಎಫರ್ಟ್, ಎಲ್ಲರೂ RCB ತಂಡದ ಹಳಬ್ರು, ಹೊಸಬ್ರು, ಫಾರಿನರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನಾವೊಂದು ಥ್ಯಾಂಕ್ಸ್ ಹೇಳ್ತಾ RCBಗೆ ಜಯ ಅಂತ ಹೇಳ್ತಾ, ಇದೊಂದು ಒಳ್ಳೆ ಹವ್ಯಾಸ ಅಷ್ಟೇ ಕ್ರಿಕೆಟ್ ನೋಡೋದು. ಅದೊಂದು ಹಾಬಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ಇದ್ದೀವಿ ಅಂತಂದರೆ ನಾವು ಕ್ರಿಕೆಟ್ ಆಡೇ ಇರ್ತೀವಿ. ಸೊ ಅದು ನಾವು ಕಡೆ ತನಕ ನಮ್ಮ ಜೊತೆ ಕ್ರಿಕೆಟ್ ಅನ್ನೋ ಹವ್ಯಾಸ ಉಳ್ಕೊಂಡಿರುತ್ತೆ. ಸೊ ಇವತ್ತು ವಿಜಯೋತ್ಸವ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ನಡೀತಾ ಇದೆ. ಸೊ ಜೈ RCB ಅಂತ ಹೇಳ್ತಾ ಪ್ರತಿ ವರ್ಷನೂ RCB ಕಪ್ ಗೆಲ್ಲಿ ಅಂತ ಹಾರೈಸ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗೋಣ. ಬಾಯ್ ಬಾಯ್.